ಫ್ರೆಂಡ್ಸ್, ನಿಜಕ್ಕೂ ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ನಮ್ಮ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ವಾಪಸ್ ಬಂದಿದ್ದಾರೆ. ಅದ್ಭುತವಾದಂತಹ ಗುಡ್ ನ್ಯೂಸ್ ಅಲ್ವಾ? ಪ್ರತಿಯೊಬ್ರು ಕೂಡ ಖುಷಿ ಪಡ್ತಾರೆ. ಸೊ ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಇದರಲ್ಲಿ ಪ್ರತಾಪ್ ಅವರು ಮುಖ್ಯ ದ್ವಾರದ ಮೂಲಕ ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಆಗ ಕಂಟೆಸ್ಟೆಂಟ್ಸ್ ಗಳೆಲ್ಲರೂ ಕೂಡ ಡ್ರೋನ್ ಪ್ರತಾಪ್ ನ ತಪ್ಕೊಳ್ತಾರೆ. ಸಂಗೀತ ಅವರು ಕೂಡ ನಿನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಿದೆ ಅಂತೆ. ಇಮಿಡಿಯೇಟ್ ಪ್ರತಾಪ್ ಅವರು ಮನೆಯೊಳಗಡೆ ಬಂದ ತಕ್ಷಣ ದೇವರಿಗೆ ಹೋಗಿ ಪೂಜೆನ ಸಲ್ಲಿಸಿ ಉದ್ಗಡಿನ ಹಚ್ಚಿ ನಮಸ್ಕಾರವನ್ನು ಕೂಡ ಮಾಡ್ತಾರೆ. ಪ್ರತಾಪ್ ಸೇಫ್ ಆಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಆರಾಮಾಗಿದ್ದಾರೆ. ಕಂಟೆಸ್ಟೆಂಟ್ಸ್ ಗಳನ್ನೆಲ್ಲ ಮಾತನಾಡಿಸ್ತಾರೆ. ಪ್ರತಾಪ್ ಅವರು ಆರಾಮಾಗಿದ್ದಾರೆ. ಸೊ ಅವರಿಗೆ ಒಂದು ಊಟದಲ್ಲಿ ಒಂದು ವ್ಯತ್ಯಾಸ ಕಂಡು ಬಂದಿತ್ತು, ಫುಡ್ ಪಾಯ್ಸನ್ ಆಗಿತ್ತು. ಸೊ ಹೀಗಾಗಿ ಅವರು ಆಸ್ಪತ್ರೆಗೆ ಸೇರಿರ್ತಾರೆ. 24 ಅವರ್ಸ್ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ರು. ಅದನ್ನ ಬಿಟ್ಟು ಬೇರೇನು ಕೂಡ ಆಗಿಲ್ಲ. ಪ್ರತಾಪ್ ಬಂದಿರೋದಕ್ಕೆ ಸಾಕಷ್ಟು ಜನರಿಗೆ ತುಂಬಾನೇ ಖುಷಿ ಕೂಡ ಆಗಿದೆ. ನಿಮ್ಗೂ ಕೂಡ ಖುಷಿ ಆಯ್ತಾ? ಜೊತೆಗೆ 13ನೇ ವಾರದ ಎಲಿಮಿನೇಷನ್ ಬೇರೆ ಒಂದು ಟೆನ್ಷನ್ ಇದೆ. ಜೊತೆಗೆ ಪ್ರತಾಪ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ. ವೋಟ್ಸ್ ಗಳ ಒಂದು ಕಂಪ್ಲೀಟ್ ಪೋಲಿಂಗ್ ಎಲ್ಲವೂ ಕೂಡ ಮುಕ್ತಾಯಗೊಂಡಿದೆ. ಶುಕ್ರವಾರ ನೈಟ್ಗೆ ಎಂಡ್ ಆಗಿದೆ. ನೋಡಬೇಕು ಯಾವ ರೀತಿ ವೋಟಿಂಗ್ ರಿಸಲ್ಟ್ ಕೂಡ ಬಂದಿರುತ್ತೆ ಅಂತ. ಖಂಡಿತವಾಗಿಯೂ ಕೂಡ 13ನೇ ವಾರ ಸೇಫ್ ಆಗಿರ್ತಾರೆ ಪ್ರತಾಪ್ ಅವರು. ಪ್ರತಾಪ್ ಅವರಿಗೆ ಸಿಕ್ಕಾಪಟ್ಟೆ ಓಟ್ಸ್ಗಳು ಕೂಡ ಬಂದಿರುತ್ತೆ. ಅವರು ಸೇಫ್ ಆಗಿರ್ತಾರೆ. ಇವತ್ತು ಕಿಚ್ಚನ ಪಂಚಾಯಿತಿ, ನಾಳೆ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಕಾರ್ಯಕ್ರಮ. ಸೊ ನೋಡೋಣ ಯಾವ ರೀತಿ ಸುದೀಪ್ ಸರ್ ಅವರು ಪ್ರತಾಪ್ ಅವ್ರನ್ನ ಸೇವ್ ಮಾಡುತ್ತಾರೆ. ಒಟ್ಟಿನಲ್ಲಿ ವಾಪಸ್ ಬಂದ್ರಲ್ಲ, ಅದೇ ಒಂದು ಬೇಕಾಗಿರೋದು. ಕಂಟೆಸ್ಟೆಂಟ್ಸ್ ಗಳು ಕೂಡ ಹೇಳ್ತಾರೆ, ನೀನು ಹುಷಾರಾಗಿ ಆರಾಮಾಗಿ ವಾಪಸ್ ಬಂದಿದ್ಯಲ್ಲ, ಅದೇ ತುಂಬಾನೇ ಮುಖ್ಯ. ಆರಾಮಾಗಿ ಆಟ ಆಡ್ಕೊಂಡು ಹೋಗು, ಯಾವುದೇ ರೀತಿಯ ತಲೆ ಕೆಡಿಸ್ಕೋಬೇಡ. ಈಗಿರುವಂತ ಮಾತನ್ನ ಕಂಟೆಸ್ಟೆಂಟ್ಸ್ ಗಳಲ್ಲಿ ತುಕಾಲಿ ಆಗಿರ್ಬೋದು, ವರ್ತೂರ್ ಎಲ್ಲರೂ ಕೂಡ ಚೀರ್ ಅಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ನಿಮ್ಗೂ ಕೂಡ ಖುಷಿ ಆಯ್ತಾ ಪ್ರತಾಪ್ ವಾಪಸ್ ಬಂದಿದ್ದಕ್ಕೆ? ಕಮೆಂಟ್ ಮಾಡಿ ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ತಿಳಿಸಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ.